ಇತ್ತೀಚೆಗೆ ಒಬ್ಬರು ಪೇಷಂಟ್ ನನ್ನ ಹತ್ರ ಬಂದಿದ್ದರು. ಆಕೆ ಸಿಕ್ಕಾಪಟ್ಟೆ ತಿಂದ ತಕ್ಷಣ ಹೊಟ್ಟೆ ನೋವು ಸ್ಟಾರ್ಟ್ ಆಗೋದು, ಹೊಟ್ಟೆ ಕ್ರಾಂಪ್ ಆಗೋದ್ರ ಜೊತೆಗೆ ವಾಮಿಟಿಂಗ್ ಸೆನ್ಸೇಷನ್ ಮತ್ತು ಲೂಸ್ ಮೋಷನ್ ಆಗೋದು, ಪದೇ ಪದೇ ಲೂಸ್ ಮೋಷನ್, ಒಂದು ತುತ್ತು ತಿಂದರೂ ಕೂಡ ಈ ಥರ ಆಗ್ತಿತ್ತು. ಇದ್ರ ಜೊತೆಗೆ ಆಕೆಗೆ ಡಿಪ್ರೆಷನ್ ಮತ್ತು ಆಂಗ್ಸೈಟಿ ಕೂಡ ಆಗಿತ್ತು. ಈ ಡಿಪ್ರೆಷನ್ ಮತ್ತು ಆಂಗ್ಸೈಟಿಗೆ ಮೆಡಿಕೇಷನ್ ತೊಗೊಂಡಿದ್ರು. ಆ ಮೆಡಿಕೇಷನ್ ತೊಗೊಂಡಾಗ ಸಿಕ್ಕಾಪಟ್ಟೆ ಸುಸ್ತು, ಲೆಥಾರ್ಜಿಕ್ ಫೀಲ್, ಬೆಡ್ಡಿಂದ ಏಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಫೀಲ್, ಅದ್ರ ಜೊತೆಗೆ ತಿಂದರೆ ಈ ಥರದ ಹೊಟ್ಟೆಯ ಡಿಸ್ಕಂಫರ್ಟ್, ಲೂಸ್ ಮೋಷನ್ ಮತ್ತು ವಾಮಿಟಿಂಗ್ ಸೆನ್ಸೇಷನ್, ಇವೆಲ್ಲದರ ಜೊತೆಗೆ ಆಕೆ ತಿಂಗಳಲ್ಲಿ 1-2 ಸಲ ಆದರೂ ಆಸ್ಪತ್ರೆಗೆ ಹೋಗಿ 4-5 ದಿವಸ ಆಸ್ಪತ್ರೆಯಲ್ಲಿ ಕಳಿಬೇಕಾಗಿ ಬರ್ತಿತ್ತು. ಯಾಕೆಂದರೆ ತುಂಬ ಡಿಹೈಡ್ರೇಷನ್ ಆಗಿ ಹೋಗೋದು, ಏನು ತಿನ್ನದೆ, ನೀರಿನ ಕಂಟೆಂಟೇ ಹೊಟ್ಟೆನಲ್ಲಿ ಇಲ್ಲದೆ ಡಿಹೈಡ್ರೇಷನ್ ಆಗಿ ಹೋಗ್ತಿತ್ತು. ಈಕೆ ಇದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನನ್ನ ಹತ್ರ ಬಂದಿದ್ದರು. ಈಗ ಇನ್ನೊಂದು ವಿಚಾರನ ತಗೊಳ್ಳೋಣ, ಈ ವಿಷಯನ ಪಕ್ಕಕ್ಕಿಡೋಣ. ಇನ್ನೊಂದು ವಿಷಯ ಅಂತಂದರೆ, ನಮ್ಮ ಹೆಲ್ತ್ ಮಿನಿಸ್ಟ್ರಿ ಶುಗರ್ ಮತ್ತು ಟ್ರಾನ್ಸ್ ಫ್ಯಾಟ್ ಇರುವಂಥ ಆಹಾರನ ನ್ಯೂ ಟೊಬ್ಯಾಕೋ ಅನ್ನೋ ಥರ ಹೇಳಿದೆ. ಅಂದರೆ ಇಂಡಿಯನ್ ಸ್ವೀಟ್ಸ್, ಸಮೋಸ ಇರ್ಬೋದು, ವಡಾಪಾವ್ ಇರ್ಬೋದು, ಜಲೇಬಿ ಇರ್ಬೋದು, ಇವುಗಳನ್ನು ಸಿಗರೇಟಿಗೆ ಸಮನಾಗಿ ಹೋಲಿಸಿ ಸಿಗರೇಟಿನಷ್ಟು ಹಾನಿಕಾರಕ ಅನ್ನೋದನ್ನು ಹೇಳಿದೆ. ಈ ಎರಡು ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಿಮಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪಲ್ಲವಿ ಈಡೂರ್, ನಿಮ್ಮ ನ್ಯೂಟ್ರಿಷನಿಸ್ಟ್. ಇವತ್ತು ಶುಗರ್ ಮತ್ತು ಟೊಬ್ಯಾಕೋ ಇವೆರಡನ್ನ ಕಂಪೇರ್ ಮಾಡಿ ನಮ್ಮ ಸರ್ಕಾರ ಇದು ಶುಗರ್ ಏನಿದೆ ಅದು ಟೊಬ್ಯಾಕೋ ಅಷ್ಟೇ ಹಾನಿಕಾರಕ ಅನ್ನುವಂಥ ವಿಚಾರವನ್ನು ಹೇಳಿದೆ. ಹೇಗೆ ಮತ್ತು ಯಾಕೆ, ಮತ್ತು ನಾವು ಶುಗರನ್ನು ಯಾವ ರೀತಿ ತಗೋಬೇಕು, ಎಷ್ಟು ತಗೋಬೇಕು ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋಣ. ಗಲ್ಲಿಗೂ ಟೀ ಅಂಗಡಿ ಇದೆ. ಈ ಟೀ ಅಂಗಡಿನಲ್ಲಿ ಮೇ ಬಿ ನೀವೆಲ್ಲರೂ ಒಬ್ಸರ್ವ್ ಮಾಡಿರ್ತೀರ, ಒಬ್ಬರು ಯಾರೋ ಸಿಗರೇಟ್ ಹಚ್ಕೊಂಡು ಒಂದು ಟೀ ಕುಡಿತಾ ಇರ್ತಾರೆ, ಈ ಕಡೆ ಇನ್ಯಾರೋ ಒಂದು ಬ್ರೆಡ್ಡೋ, ಒಂದು ಬನ್ನೋ ಅಥವಾ ಒಂದು ಬಿಸ್ಕೆಟ್ ತೊಗೊಂಡು ಅಥವಾ ಒಂದು ಪ್ಯಾಕ್ ಬಿಸ್ಕೆಟ್ ಹಿಡ್ಕೊಂಡು ಅದ್ರ ಜೊತೆಗೆ ಟೀ ಕುಡಿತಾ ಇರ್ತಾರೆ. ಅಥವಾ ಕೆಲವರು ಹಾಗೆ ಟೀ ಕುಡಿತಾನೂ ನಿಂತ್ಕೊಂಡಿರ್ಬೋದು. ಈ ಸಿಗರೇಟನ್ನು ಹಚ್ಕೊಂಡಿರೋದನ್ನ ನೋಡಿದ ತಕ್ಷಣ ನಾವೆಲ್ಲ ಏನು ಚಟಾಪ ಇದು, ಸಿಗರೇಟ್ ಸೇರ್ತಾರೆ, ದಿನ ಬೆಳಗಾದರೆ ಇಷ್ಟೊಂದು ಸಿಗರೇಟ್ ಸೇರ್ತಾರೆ, ಇವ್ರ ಲಂಗ್ಸ್ ಏನಾಗ್ಬೋದು ಅನ್ನೋವಂಥ ಒಂದು ಚಿಂತೆ ಬರುತ್ತೆ, ಅಥವಾ ಒಂದು ನೋಷನ್ ನಮ್ಮ ತಲೆಯಲ್ಲಿ ಬಂದು ಹೋಗುತ್ತೆ. ಆದರೆ ಇದೇ ರೀತಿ ಬಂದು ಹಿಡ್ಕೊಂಡು ಬಿಸ್ಕೆಟ್ ಹಿಡ್ಕೊಂಡು ಪ್ರತಿದಿನ ಈ ಥರ ತಿಂತಾ ಇರೋದನ್ನು ನಾವು ಯಾವುದೇ ಸ್ಟಿಗ್ಮಾ ಅಥವಾ ನೋಷನ್ ಇಟ್ಕೊಳ್ದೇನೆ, ಯಾವುದೇ ನಮ್ಮ ತಲೆಯಲ್ಲಿ ಕೆಟ್ಟ ಯೋಚನೆ ಬರ್ತೇನೆ ಅದ್ರ ಬಗ್ಗೆ ಜಜ್ಮೆಂಟಲ್ಲಿ ಆಗೋದೇ ಇಲ್ಲ. ಈ ಅಭ್ಯಾಸನ ಇದೇ ಥರ ಬಿಸ್ಕೆಟ್ ತಿನ್ನೋದು, ಇದೇ ಥರ ಚಾಕ್ಲೇಟ್ ತಿನ್ನೋದು ಅಥವಾ ಬ್ರೆಡ್ ಬನ್ಗಳನ್ನು ತಿನ್ನೋದು, ಇವುಗಳ ಅಭ್ಯಾಸಗಳನ್ನು ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೂ ಕೂಡ ಚಿಕ್ಕ ವಯಸ್ಸಲ್ಲೇ ಮಾಡಿಸಿರ್ತೀವಿ. ನಮ್ಮ ತಲೆಯಲ್ಲಿ ಯಾವತ್ತೂ ಇದೊಂದು ತಪ್ಪು ಅಥವಾ ಇದೊಂದು ತೊಂದರೆ ಆಗುತ್ತೆ ಅನ್ನುವಂಥ ವಿಚಾರವೇ ಬಂದಿರೋದಿಲ್ಲ. ಆದರೆ ಇವತ್ತು ಇದ್ದಕ್ಕಿದ್ದ ಹಾಗೆ ಸಕ್ಕರೆಯನ್ನು ಟೊಬ್ಯಾಕೋಗೆ ಹೋಲಿಸಿರೋದು, ಅಡಿಕ್ಷನ್ನ ಟೊಬ್ಯಾಕೋಗೆ ಹೋಲಿಸಿರೋದು ನಮ್ಮ ಸರ್ಕಾರ ಬಂದ ತಕ್ಷಣ ಬಹಳಷ್ಟು ಜನರಲ್ಲಿ ಒಂದು ಯೋಚನೆ ಬಂದಿರ್ಬೋದು, ಸಕ್ಕರೆ ಟೊಬ್ಯಾಕೋ ಅಷ್ಟು ಕೆಟ್ಟದಾ ಅನ್ನೋದು. ಖಂಡಿತವಾಗ್ಲೂ ಈ ಸಕ್ಕರೆ ಟೊಬ್ಯಾಕೋ ಅಷ್ಟೇ ಅಡಿಕ್ಟಿವ್ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಖಂಡಿತ ಸಕ್ಕರೆಯನ್ನು ಪ್ರತಿದಿನ ಸೇವಿಸೋದ್ರಿಂದ ಅದು ಪ್ರತಿದಿನ ಅದೇ ಹೊತ್ತಲ್ಲಿ ಅಥವಾ ಪ್ರತಿದಿನ ಸಕ್ಕರೆಯನ್ನು ನಮಗೆ ಇನ್ನೂ ಹೆಚ್ಚು ಹೆಚ್ಚು ಕ್ರೇವಿಂಗ್ ಆಗುವ ರೀತಿಯಲ್ಲಿ ಪ್ರಚೋದನೆ ನೀಡುತ್ತೆ ಅನ್ನೋದನ್ನು ನೀವು ಒಪ್ಕೊಳ್ಳೇಬೇಕು. ರಿಸರ್ಚ್ನ ಪ್ರಕಾರ ಸಕ್ಕರೆ ಏನಿದೆ ಇದು ಕೊಕೇನ್ನಷ್ಟು ಅಡಿಕ್ಟಿವ್ ಅಂತೆ. ಅಂದರೆ ನೀವು ಪ್ರತಿದಿನ ನೀವು ಇದನ್ನು ಟ್ರೈ ಮಾಡಬೇಕು ಅಂತ ಏನಾದರೂ ಇದ್ದರೆ ಹೀಗೆ ಮಾಡ್ಬೋದು. ಪ್ರತಿದಿನ ನೀರಿನ ಬದಲಿಗೆ ಲಿಂಬು ಬೆರೆಸಿದ 7-10 ಸ್ಪೂನ್ ಸಕ್ಕರೆ ಹಾಕಿದ ಲಿಂಬು ಶರಬತ್ತನ್ನು ಕುಡಿದು ನೋಡಿ. ನಿಮಗೆ ನೀರನ್ನು ಬಿಟ್ಟು ಅದರ ಬದಲಿಗೆ ಇದನ್ನು ಕುಡಿದು ನೋಡಿ. ಹೋಗ್ತಾ ನಿಮಗೆ ನೀರನ್ನು ಕುಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನಿಮಗೆ ಈ ಲಿಂಬು ಶರಬತ್ ಏನಿದೆ ಅದು ಅಡಿಕ್ಟಿವ್ ಆಗಿ ಹೋಗುತ್ತೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಈ ಸಕ್ಕರೆಯ ಅಂಶ ಹೋದ ಹಾಗೆಯೇ ಡೊಪಮೈನ್ನ ಉತ್ಪಾದನೆ ಜಾಸ್ತಿ ಆಗುತ್ತೆ, ಆ ಹಾರ್ಮೋನ್ನ ಉತ್ಪಾದನೆ ಜಾಸ್ತಿ ಆಗುತ್ತೆ. ಅದರಿಂದ ನಮಗೆ ಖುಷಿ ಸಿಗುತ್ತೆ, ಖುಷಿಯ ಫೀಲ್ ಬರುತ್ತೆ. ಅದೇ ರೀತಿಯ ಫೀಲ್ ನಮಗೆ ಈ ಅಡಿಕ್ಟಿವ್ಗಳನ್ನ ತಗೊಂಡಾಗ, ಅಥವಾ ಯಾರಾದರೂ ಸಿಗರೇಟ್ ಸೇರ್ತಾ ಇದ್ದರೆ ಅಥವಾ ಯಾವುದಾದ್ರೂ ಮಾದಕ ವಸ್ತುಗಳ ಚಟದಲ್ಲಿ ಇದ್ದರೆ ಅವರಿಗೂ ಕೂಡ ಅದೇ ಥರದ ಕಿಕ್ ಸಿಗುತ್ತೆ. ಅದೇ ಕಿಕ್ ಸಕ್ಕರೆಯನ್ನು ತಿನ್ನೋದ್ರಿಂದ ಕೂಡ ಸಿಗುತ್ತೆ. ಹಾಗಾಗಿ ಸಕ್ಕರೆ ನಮಗೆ ಹೆಚ್ಚು ಹೆಚ್ಚು ತಿನ್ನುವ ಹಾಗೆ ಮಾಡುತ್ತೆ. ಅಂದರೆ ನಾವು ಪ್ರತಿದಿನ ಒಂದು ಸ್ವಲ್ಪ ಸಕ್ಕರೆ ತಿಂತಾ ಇದ್ದರೆ ಸ್ವಲ್ಪ ದಿವಸ ಆದಮೇಲೆ ಆ ಸಕ್ಕರೆ ನಮಗೆ ಕಡಿಮೆ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅನ್ನುವಂಥ ಫೀಲ್ ಕೊಡುತ್ತೆ. ಅದರ ಜೊತೆಗೆ ನಮ್ಮ ದೇಹದಲ್ಲಿ ಕೋರ್ಟಿಸೋಲ್ನ ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ. ಇದು ನಮ್ಮ ಸ್ಟ್ರೆಸ್ ಹಾರ್ಮೋನ್
ಮತ್ತು ಅದರ ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟೇಜ್ ಕೂಡ ಆಗೋಗುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಈ ಸಕ್ಕರೆಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಬೇಕಾಗುವಷ್ಟು ಇನ್ಸುಲಿನನ್ನು ನಮ್ಮ ಪ್ಯಾನ್ಕ್ರಿಯಾಸ್ ಬಿಡುಗಡೆ ಮಾಡಿ 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 ಸೋತು ಹೋಗಿ ಏನು ಇನ್ಸುಲಿನ್ ಅದಾದ ಮೇಲೆ ಬಿಡುಗಡೆ ಮಾಡುತ್ತೆ ಅದು ಇನ್ಯಾಕ್ಟಿವ್ ಸ್ಟೇಜ್ಗೆ ಹೋಗುತ್ತೆ. ಆ ಇನ್ಯಾಕ್ಟಿವ್ ಸ್ಟೇಜಲ್ಲಿ ನಾವು ನಮ್ಮ ದೇಹ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನುವಂಥ ಸಿಚುವೇಶನ್ಗೆ ಹೊರಟೋಗುತ್ತೆ. ಆಗ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಕೂಡ ಏರಿಕೆ ಆಗಿರುತ್ತೆ, ಅದರ ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಪ್ರಮಾಣ ಕೂಡ ಏರಿಕೆ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ಸ್ಟ್ರೆಸ್ ಹಾರ್ಮೋನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಸ್ಟ್ರೆಸ್ ಹಾರ್ಮೋನ್ನಿಂದನೇ ಈ ಆಂಗ್ಸೈಟಿ ಇರ್ಬೋದು ಅಥವಾ ಡಿಪ್ರೆಷನ್ ಇರ್ಬೋದು, ಈ ಥರದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗೋದು. ಒಂದು ಕಡೆಯಲ್ಲಿ ನಮ್ಮ ಹೊಟ್ಟೆ ಹೆಚ್ಚು ಹೆಚ್ಚು ಸಕ್ಕರೆಯನ್ನು ಕ್ರೇವ್ ಮಾಡ್ತಾ ಹೋದರೆ ಅಥವಾ ನಮ್ಮ ಹೆಚ್ಚು ಹೆಚ್ಚು ಸಕ್ಕರೆ ಸೇವಿಸುವ ಚಟ ಜಾಸ್ತಿ ಆಗ್ತಾ ಹೋಗೋದಲ್ಲದೆ, ಇನ್ನೊಂದು ಕಡೆ ನಮ್ಮ ಸ್ಟ್ರೆಸ್ ಹಾರ್ಮೋನ್ನ ಉತ್ಪಾದನೆ ಜಾಸ್ತಿ ಆಗಿ ನಮ್ಮ ದೇಹದಲ್ಲಿ ಆಂಗ್ಸೈಟಿ ಮತ್ತು ಡಿಪ್ರೆಷನ್ನ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇವೆರಡೂ ಸೇರಿಕೊಂಡು ದೇಹ ಮೆಂಟಲಿ ಮತ್ತು ಫಿಸಿಕಲಿ ಎರಡೂ ಕಡೆ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಈ ಸಿಚುವೇಷನ್ನಲ್ಲಿ ಒಬ್ಬ ವ್ಯಕ್ತಿಗೆ ತಾನು ಏನು ಮಾಡ್ತಾ ಇದ್ದೀನಿ, ತಾನು ಏನು ತಿಂತಾ ಇದ್ದೀನಿ, ತಾನು ಯಾಕೆ ಇದನ್ನು ತಿಂತಾ ಇದ್ದೀನಿ, ನಾನು ಇದನ್ನು ಹೇಗೆ ಸರಿ ಮಾಡ್ಕೋಬೋದು, ಯಾವುದೇ ಥರದ ವಿಚಾರಗಳು ಗೊತ್ತಿಲ್ಲದೆ ಅಥವಾ ಅದನ್ನು ಹೇಗೆ ಇದರಿಂದ ಹೊರಗೆ ಬರೋದು ಅನ್ನೋದು ಕೂಡ ಅರ್ಥ ಆಗದೆ ಆಗ ಡಿಪ್ರೆಷನ್ನ ಪ್ರಮಾಣ ಜಾಸ್ತಿ ಆಗ್ತಾ ಆಗ್ತಾ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥ ಸಿಚುವೇಶನ್ ಬರುತ್ತೆ. ಹೀಗೆ ತಿಂದ ಎಕ್ಸ್ಟ್ರಾ ಶುಗರ್ಗಳೇನಿದೆ ಇದು ಖಾಲಿ ನಮ್ಮ ದೇಹದಲ್ಲಿ ಹೊಟ್ಟೆಯನ್ನು ಮಾತ್ರ ಹಾಳು ಮಾಡೋದು ಮಾತ್ರ ಅಲ್ಲ, ಅಥವಾ ನಮಗೆ ಡಿಪ್ರೆಷನ್ ಅಥವಾ ಮೆಂಟಲ್ ಡಿಸೆಬಿಲಿಟಿ ಅಥವಾ ಮೆಂಟಲಿ ತೊಂದರೆ ಕೊಡುವಂಥದ್ದು ಮಾತ್ರ ಅಲ್ಲ, ಇದರ ಜೊತೆಗೆ ನಮ್ಮ ದೇಹದಲ್ಲಿ ಫ್ಯಾಟ್ನ ಶೇಖರಣೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊಬ್ಬಿನ ಶೇಖರಣೆ ಜಾಸ್ತಿ ಆದ ಹಾಗೆ ನಮ್ಮ ದೇಹಕ್ಕೆ ಬೇಡವಾದ ಮೆಟಬಾಲಿಕ್ ಸಿಂಡ್ರೋಮ್ಗಳು ಅಂದರೆ ಡಯಾಬಿಟೀಸ್ ಇರ್ಬೋದು, ಹೈ ಕೊಲೆಸ್ಟ್ರಾಲ್ ಇರ್ಬೋದು, ಹೈ BP ಇರ್ಬೋದು, ಈ ಥರದ ಎಲ್ಲ ಸಮಸ್ಯೆಗಳು ನಮ್ಮ ದೇಹಕ್ಕೆ ಬರೋದಕ್ಕೆ ಶುರುವಾಗುತ್ತೆ. ಈ ಕಾರಣಕ್ಕೆ ಸಕ್ಕರೆ ಮತ್ತು ಸಕ್ಕರೆಯಿಂದ ಮಾಡಿರುವಂಥ ಅತಿಯಾಗಿ ಸಕ್ಕರೆ ಉಪಯೋಗಿಸಿ ಮಾಡಿರುವಂಥ ಆಹಾರಗಳೇನಿದೆ ಮತ್ತು ಹೈ ಸ್ಟಾರ್ಚ್ ಫುಡ್ಗಳೇನಿದೆ ಇವುಗಳೆಲ್ಲವೂ ನಮ್ಮ ದೇಹಕ್ಕೆ ಕೆಟ್ಟದ್ದು. ಮತ್ತು ಕರಿದ ತಿಂಡಿಗಳು ಕೂಡ ಇದೇ ರೀತಿ ಕೆಲಸ ಮಾಡೋದ್ರಿಂದ ಅದು ನಮ್ಮ ದೇಹಕ್ಕೆ ಕೆಟ್ಟದ್ದು ಅಂತ ನಮ್ಮ ಸರ್ಕಾರ ನಿರ್ಧಾರಕ್ಕೆ ಬಂದಿರೋದು. ಈಗ ನೀವು ನನ್ನನ್ನು ಕೇಳ್ಬೋದು, ನಾನು ಬೆಳಿಗ್ಗೆ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊತೀನಿ, ಹೆಚ್ಚು ಅಂದರೆ 1-2 ಬಿಸ್ಕೆಟು ಟೀ ಜೊತೆಗೆ ತೊಗೋಬೋದು, ಅಥವಾ ಒಂದು ರಸ್ಕ್ ತೊಗೊತೀನಿ, ಸಾಯಂಕಾಲ 1 ಗ್ಲಾಸ್ ಟೀ ಕುಡಿಯುವಾಗ 1 ರಸ್ಕೋ 1-2 ಬಿಸ್ಕೆಟೋ ಏನೋ ತೊಗೊತೀನಿ. ಅದು ಬಿಟ್ಟರೆ ಯಾವತ್ತಾದರೂ 1-4 ಚಿಪ್ಸ್ ತೊಗೊಂಡಿರ್ಬೋದು, ಅಥವಾ ಒಂದು ವಾರದಲ್ಲಿ 1-2 ಸಲ ಕರ್ದಿರೋ ಬಜ್ಜಿನೋ ಬೋಂಡಾನೋ ತಿಂತೀನಿ ಅಂತ ಇಟ್ಕೊಳ್ಳೋಣ. ಇಷ್ಟೇ ನನ್ನ ದೇಹಕ್ಕೆ ಈ ಥರ ಅಡಿಕ್ಷನ್ ಮಾಡಿಸುತ್ತಾ, ಅಥವಾ ಇಷ್ಟೇ ತಿನ್ನೋದ್ರಿಂದ ನನಗೆ ಸಕ್ಕರೆ ಕಾಯಿಲೆ ಅಂತ ಕಾಯಿಲೆ ಬರುತ್ತಾ, ಅಥವಾ ನನಗೆ ಇಷ್ಟರಿಂದನೇ ನನ್ನ ದೇಹಕ್ಕೆ ಡಿಪ್ರೆಷನ್ನೋ ಆಂಗ್ಸೈಟಿನೋ ಅಥವಾ ನನ್ನ ಗಟ್ ಸಮಸ್ಯೆನೋ ಈ ಥರದ್ದೆಲ್ಲ ಶುರುವಾಗುತ್ತಾ, ಇದು ಯಾವ ಥರ, ಹಾಗಾದರೆ ನಾನು ಏನು ತಿಂದು ಬದುಕಬೇಕು ಅಂತ ನೀವು ಕೇಳ್ಬೋದು. ನೀವು ಬಹಳ ಜನ ಡಯಾಬಿಟೀಸ್ನ ನೋಡಿರ್ಬೋದು, ಬೆಳಿಗ್ಗೆ ನಾನು ಸಕ್ಕರೆ ಹಾಕ್ಕೊಳ್ದೆ ಟೀ ಕುಡಿತೀನಿ, ನಂಗೆ ಡಯಾಬಿಟೀಸ್ ಬಂದುಬಿಟ್ಟಿದೆ, ಸಕ್ಕರೆ ಹಾಕ್ಕೊಳ್ದೆ ಟೀ ಕುಡಿತೀನಿ ಅಂತ ಹೇಳ್ತಾರೆ. ಸಕ್ಕರೆ ಹಾಕ್ಕೊಳ್ದೆ ಟೀ ಕುಡಿಯೋದ್ರಿಂದ ಡಯಾಬಿಟೀಸ್ ಕಂಟ್ರೋಲಿಗೆ ಬರುತ್ತೆ ಅನ್ನೋದನ್ನು ಯಾರು ತಲೆಗೆ ತುಂಬಿಸಿದಾರೋ ನನಗೆ ಗೊತ್ತಿಲ್ಲ. ಆದರೆ ನಾವು ಇಡೀ ದಿನದಲ್ಲಿ ತಿನ್ನುವಂಥ ಆಹಾರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಕ್ಕರೆ ನಮ್ಮ ದೇಹಕ್ಕೆ ಹೋಗುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಯಾರಿಗೂ ಗೊತ್ತಿರೋದಿಲ್ಲ. ನೀವು ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, 100 ಗ್ರಾಮ್ ಅನ್ನ ಅಥವಾ ಅನ್ನವನ್ನು ಸಾಂಬಾರಿನ ಜೊತೆಗೋ ಅಥವಾ ಪಲ್ಯದ ಜೊತೆಗೋ ತಿಂದ್ರಿ ಅಂತ ಇಟ್ಕೊಳ್ಳೋಣ. ಈ 100 ಗ್ರಾಮ್ ಅನ್ನದಲ್ಲಿ ನಿಮಗೆ ಹತ್ರ 24-25 ಗ್ರಾಮ್ ಸಕ್ಕರೆ ಹೋಯಿತು ದೇಹಕ್ಕೆ ಅಂತಲೇ ಇಟ್ಕೊಳ್ಳೋಣ. ಆ ರೀತಿ 3 ಸಲ ದಿನದಲ್ಲಿ ನೀವು ಆಹಾರದಲ್ಲಿ ಸಕ್ಕರೆಯನ್ನು ಕೊಡ್ತೀರಿ ಅಂದ್ರೂ 75 ಗ್ರಾಮ್ನಷ್ಟು ಸಕ್ಕರೆಯನ್ನು ದೇಹಕ್ಕೆ ಕೊಟ್ಟಿದ್ದೀರಿ ಅಂತ ಅರ್ಥ. ನಮ್ಮ WHO ಪ್ರಕಾರ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಸಕ್ಕರೆಯ ಅಂಶವನ್ನು ಸೇವಿಸಲಿಕ್ಕೆ ಇರುವಂಥ ಲಿಮಿಟ್ ಕೇವಲ 50 ಗ್ರಾಮ್. ಅಂದರೆ 50 ಗ್ರಾಮ್ಗಿಂತ ಜಾಸ್ತಿ ಸಕ್ಕರೆಯನ್ನು ಸೇವಿಸ್ತಾ ಹೋದರೆ ಅದು ಆತನಿಗೆ ಅಥವಾ ಆಕೆಗೆ ಮೆಟಬಾಲಿಕ್ ಸಿಂಡ್ರೋಮ್ಗಳನ್ನು ಮತ್ತು ಮನಸ್ಸು ಮತ್ತು ದೇಹಕ್ಕೆ ಸಂಬಂಧಪಟ್ಟ ಮತ್ತು ಗಟ್ ಹೆಲ್ತ್ಗೆ ಸಂಬಂಧಪಟ್ಟ ಬೇರೆ ಬೇರೆ ಸಮಸ್ಯೆಗಳನ್ನ ತಂದುಕೊಡುತ್ತೆ. ಇದು ಆರೋಗ್ಯದ ದೃಷ್ಟಿಯಿಂದ ಹಾನಿಕಾರಕ ಅನ್ನೋದನ್ನು ಗೈಡ್ಲೈನನ್ನು ಹೇಳಿದೆ. ಆದರೆ ನಾವು ಪ್ರತಿ ದಿವಸ ಅನ್ನದ ಜೊತೆಗೋ ಅಥವಾ ನಮ್ಮ ಸ್ಟೇಪಲ್ ಫುಡ್ ಅಂತ ನಾವು ಊಟ ಮತ್ತು ತಿಂಡಿಯ ಜೊತೆಗೆ ಸೇರಿಸುವಂಥ ಕಾರ್ಬೋಹೈಡ್ರೇಟ್ನ ಪ್ರಮಾಣನೇ
100 ಗ್ರಾಮ್ ಹತ್ರ ಹೋಗುತ್ತೆ. ಅಂದರೆ ಹೆಚ್ಚು ಕಡಿಮೆ ಲೆಕ್ಕ ಹಾಕಿದ್ರೆ 100 ಗ್ರಾಮ್ ಹತ್ರ ಹೋಗುತ್ತೆ. ಅಂದರೆ WHO ಗೈಡ್ಲೈನಿನ ಡಬಲ್ ಆಗುವಷ್ಟು ನಾವು ಸಕ್ಕರೆಯನ್ನು ಸೇವಿಸ್ತೀವಿ. ಇಷ್ಟು ಸೇವಿಸಿ ನನಗೆ ಡಯಾಬಿಟೀಸ್ ಬರಬಾರ್ದು, ನನಗೆ ಮೆಟಬಾಲಿಕ್ ಸಿಂಡ್ರೋಮ್ ಬರಬಾರ್ದು, ನನಗೆ ಹೈ ಕೊಲೆಸ್ಟ್ರಾಲ್ ಆಗಬಾರ್ದು, ಅಥವಾ ನನಗೆ ಹೈ BP ಬರಬಾರ್ದು, ಅಥವಾ ನನಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಬರಬಾರ್ದು ಅಂದರೆ ಅದು ಬರದೇ ಇರಲಿಕ್ಕೆ ಹೇಗೆ ಸಾಧ್ಯ? ನೀವೇ ಯೋಚನೆ ಮಾಡಿ. ಇಲ್ಲಿ ಆಹಾರವನ್ನು ತಿನ್ನೋದೇ ತಪ್ಪ ಅನ್ನುವಂಥ ಪ್ರಶ್ನೆ ಕೂಡ ನೀವು ನನಗೆ ಕೇಳ್ಬೋದು. ಆದರೆ ಆಹಾರವನ್ನು ತಿನ್ನೋದೇ ತಪ್ಪು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಆದರೆ ಆಹಾರದ ಪ್ರಮಾಣದಲ್ಲಿ ಮತ್ತು ಆಹಾರದ ಹಂಚಿಕೆಯಲ್ಲಿ ವ್ಯತ್ಯಾಸ ಮಾಡಿಕೊಳ್ಳುವುದರಿಂದ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇನ್ನು ಈ ಮೊದಲೇ ಮಾಡಿರುವಂಥ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟ ವಿಡಿಯೋನಲ್ಲಿ ನಾನು ಆಗಲೇ ಹೇಳಿದ್ದೆ, ನಮ್ಮ ದೇಹಕ್ಕೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳು ಇರುತ್ತೆ ಮತ್ತು ಅದರ ಜೊತೆಗೆ ಜೆನೆಟಿಕಲಿ ಕೂಡ ನಮ್ಮ ಕೊಲೆಸ್ಟ್ರಾಲ್ನ ಪ್ಯಾರಾಮೀಟರ್ ಏನಿದೆ, ಏಷ್ಯಾದಲ್ಲಿರುವವರು ಅದರಲ್ಲೂ ಭಾರತದಲ್ಲಿರುವಂಥ ವ್ಯಕ್ತಿಗಳ ಕೊಲೆಸ್ಟ್ರಾಲ್ ಪ್ಯಾರಾಮೀಟರ್ ಏನಿದೆ ಅದು ಹೈಯರ್ ಸೈಡಲ್ಲೇ ಇರುತ್ತೆ ಮತ್ತು ಅದು ಹಾರ್ಟ್ ಅಟ್ಯಾಕನ್ನು ತಂದುಕೊಡಲಿಕ್ಕೆ ಬೇಗ ತೊಂದರೆ ಮಾಡಲಿಕ್ಕೆ ಬೇಗ ಕಾರಣ ಆಗುತ್ತೆ ಅಂಥೇಳಿ. ಅದರ ಮೇಲೆ ನಾವು ತಿನ್ನುವಂಥ ಆಹಾರ ಮತ್ತು ನಮ್ಮ ಲೈಫ್ ಸ್ಟೈಲ್ ಏನಿದೆ ಅದು ಕೂಡ ನಮ್ಮ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗ್ತಾ ಹೋಗುತ್ತೆ. ಈಗ ನಾನು ಹೇಳಿದ ಹಾಗೆ ನೀವು ನಿಮ್ಮ ಆಹಾರದಲ್ಲಿ ಮಿತಿ ಇಲ್ಲದೆ ಎಲ್ಲವನ್ನು ಕಾರ್ಬೋಹೈಡ್ರೇಟ್ಸ್ ಪ್ರಮಾಣ ಜಾಸ್ತಿ ಇರುವಂಥ ಆಹಾರವನ್ನೇ ನಿಮ್ಮ ತಟ್ಟೆಯಲ್ಲಿ ಇಟ್ಕೊಂಡು ಅದನ್ನೇ ಜಾಸ್ತಿ ಉಪಯೋಗಿಸ್ತಾ ಬಂದರೆ ಅದರಿಂದ ಹಾರ್ಟಿನ ಸಮಸ್ಯೆ ಆಗೋದಲ್ಲದೆ ಕರಿದ ಅಂಶಗಳು, ಈ ಪ್ಯಾಕ್ಡ್ ಐಟಮ್ಸ್ ಅಥವಾ ಪ್ಯಾಕೇಜ್ಡ್ ಫುಡ್ ಏನಿರುತ್ತೆ, ಬಿಸ್ಕೆಟ್ ಇರ್ಬೋದು ಅಥವಾ ಕುಕೀಸ್ ಇರ್ಬೋದು ಅಥವಾ ಸ್ವೀಟ್ಸ್ ಇರ್ಬೋದು ಅಥವಾ ಸಮೋಸ ಇರ್ಬೋದು, ಕರೆದಿರುವಂಥ ಆಹಾರ ಇರ್ಬೋದು, ಬಜ್ಜಿ ಇರ್ಬೋದು, ಬೋಂಡ ಇರ್ಬೋದು, ಯಾವುದೇ ಇರ್ಬೋದು, ಇವುಗಳನ್ನು ನಿಮ್ಮ ಆಹಾರದಲ್ಲಿ ಪದೇ ಪದೇ ಸೇರಿಸ್ಕೊಳ್ತಾ ಹೋಗೋದ್ರಿಂದ ಟ್ರಾನ್ಸ್ ಫ್ಯಾಟ್ ಕೂಡ ನಿಮ್ಮ ದೇಹಕ್ಕೆ ಆ್ಯಡ್ ಆಗುತ್ತೆ. ಈ ಟ್ರಾನ್ಸ್ ಫ್ಯಾಟ್ ನಮ್ಮ ಹಾರ್ಟ್ ತೊಂದರೆ ಆಗಲಿಕ್ಕೆ ಮುಖ್ಯ ಕಾರಣ ಆಗಿರುತ್ತೆ ಮತ್ತು ನಮ್ಮ ಆರ್ಟ್ರೀಸ್ ಬ್ಲಾಕ್ ಆಗಲಿಕ್ಕೆ, ಪ್ಲ್ಯಾಕ್ ಆಗಲಿಕ್ಕೆ ಮುಖ್ಯವಾದ ಕಾರಣ ಈ ಟ್ರಾನ್ಸ್ ಫ್ಯಾಟ್ ಕಾರಣ ಆಗಿರುತ್ತೆ. ಇವುಗಳ ಜಾಸ್ತಿ ಇರುವಂಥ ಆಹಾರವನ್ನು ನಿಮ್ಮ ಕಾರ್ಬೋಹೈಡ್ರೇಟ್ಸ್ ಜೊತೆಗೆ ಸೇರಿಸ್ಕೊಳ್ತಾ ಹೋಗೋದ್ರಿಂದ ಹಾರ್ಟು ತೊಂದರೆ ಆಗುತ್ತೆ, ದೇಹಾರೋಗ್ಯ ಬೇರೆ ಬೇರೆ ರೂಪದಲ್ಲೂ ಕೂಡ ತೊಂದರೆ ಆಗುತ್ತೆ. ಈ ಕಾರಣಕ್ಕೆ ಭಾರತದಲ್ಲಿ ಹಾರ್ಟ್ ಅಟ್ಯಾಕ್ನ ಸಮಸ್ಯೆ ಇತ್ತೀಚೆಗೆ ಅತಿ ಹೆಚ್ಚು ಆಗ್ತಾ ಇರೋದು ಕೂಡ ಗಮನದಲ್ಲಿಟ್ಕೊಂಡು ಕರಿದ ತಿಂಡಿಗಳನ್ನು, ಟ್ರಾನ್ಸ್ಫ್ಯಾಟ್ ಇರುವಂಥ ಆಹಾರವನ್ನು ಟೊಬ್ಯಾಕೋಗೆ ಹೋಲಿಸಲಾಗಿದೆ. ಮೇಡಮ್ ಏನೋ ಅಷ್ಟೋ ಇಷ್ಟೋ ತಿಂದ್ಕೊಂಡು ಆರಾಮಾಗಿದ್ವಿ, ಅದಕ್ಕೂ ಕಲ್ಲು ಹಾಕಕ್ಕೆ ಬಂದ್ರಲ್ಲ, ನಾವು ತಿನ್ನೋ ಆಹಾರನೇ ಸರಿ ಇಲ್ಲ ಅಂತ ಹೇಳಿದ್ರೆ ಏನು ತಿಂದ್ಕೊಂಡು ಬದುಕೋದು ಅಂತ ನೀವು ಕೇಳ್ಬೋದು. ನೀವು ತಿಂದ್ಕೊಂಡು ಇರುವಂಥ ಆಹಾರದಲ್ಲೇ ಸ್ವಲ್ಪ ಮಾಡಿಫಿಕೇಷನ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ತಾ ಇರೋದು. ಜಾಸ್ತಿ ಏನು ನಿಮ್ಮನ್ನು ಎಲ್ಲವನ್ನೂ ತೊರೆದು ಸಂತರಂತೆ ಬದುಕಿ ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ. ಇಲ್ಲಿ ನಾವು ಮುಂಚೆ ನಮಗೆ ಈಗ ರೋಡ್ ಸೈಡಲ್ಲೋ ಅಲ್ಲೋ ಇಲ್ಲೋ ಎಲ್ಲ ಆಹಾರಗಳು ಸಿಗುತ್ತೆ, ಹೋಟೆಲ್ಗಳು ಜಾಸ್ತಿ ಇದ್ದಾವೆ, ನಾವು ಜಾಸ್ತಿ ಆಹಾರಕ್ಕೆ ಅಡಿಕ್ಟ್ ಆಗ್ತಾ ಬಂದಿದ್ದೀವಿ. ಮುಂಚೆ ಹಬ್ಬ ಹರಿದಿನಗಳಲ್ಲಿ ಮಾತ್ರ ನಾವು ಸ್ವೀಟ್ಸ್ ಇರ್ಬೋದು, ಕರಿದ ತಿಂಡಿ ಇರ್ಬೋದು, ಇವುಗಳನ್ನು ತಿಂತಾ ಇದ್ವಿ. ಅದರ್ವೈಸ್ ಬೇರೆ ಸಂದರ್ಭದಲ್ಲಿ ನಮಗೆ ಇಂಥವುಗಳನ್ನ ತಿನ್ನುವಂಥ ಅವಕಾಶ ಇರಲಿಲ್ಲ. ಇವತ್ತು ಮತ್ತೆ ನೀವು ಅದೇ ಎರಾಗೆ ಹೋಗಬೇಕು. ಅದೇ ರೀತಿ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಸ್ವೀಟ್ಸ್ ಅಥವಾ ಕರಿದ ತಿಂಡಿಗಳನ್ನ ತಿಂತೀನಿ ಅನ್ನುವಂಥ ಒಂದು ರೂಲನ್ನು ನಿಮಗೆ ನೀವು ಹಾಕ್ಕೊಳ್ಳಿ. ಇನ್ನು ಇದರ ಜೊತೆಗೆ ನೀವು ಮಾಡಬೇಕಾಗಿರುವಂಥ ಇನ್ನೊಂದಿಷ್ಟು ಎಕ್ಸಸೈಸಸ್ಗಳು ಏನು ಅಂತಂದರೆ, ಮನೆಯಲ್ಲೇ ತಯಾರಿಸಿದ ಆಹಾರವನ್ನು ತಿನ್ನಿ. ಆಫೀಸ್ಗೆ ಹೋಗ್ತಾ ಲಂಚ್ ಬಾಕ್ಸನ್ನು ಕ್ಯಾರಿ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆಫೀಸಲ್ಲಿ ಕ್ಯಾಂಟೀನ್ ಇದೆ, ನಾನು ಅಲ್ಲೇ ತಿಂದ್ಕೊತೀನಿ ಅನ್ನುವಂಥ ಅಭ್ಯಾಸ ಇದ್ದರೆ ಅದನ್ನು ಬಿಟ್ಟುಬಿಡಿ. ನಿಮಗಲ್ಲಿ ಯಾವ ಎಣ್ಣೆ ಉಪಯೋಗಿಸಿರ್ತಾರೆ, ಎಷ್ಟು ಉಪಯೋಗಿಸಿರ್ತಾರೆ, ಯಾವ ಥರ ಅಡುಗೆ ಮಾಡಿರ್ತಾರೆ ಅದರ ಕಲ್ಪನೆ ಕೂಡ ಇದ್ದಿರೋದಿಲ್ಲ. ಹಾಗಾಗಿ ಮನೆಯಿಂದ ಲಂಚ್ ಬಾಕ್ಸನ್ನು ತೊಗೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಎಣ್ಣೆಯನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿ, ಅಂದರೆ 4 ರಿಂದ 5 ಸ್ಪೂನ್ ಒಬ್ಬ ವ್ಯಕ್ತಿಗೆ ಒಂದು ದಿನದಲ್ಲಿ ಎಣ್ಣೆಯ ಪ್ರಮಾಣ ಅನ್ನೋದನ್ನು ನಿಗದಿ ಮಾಡ್ಕೊಳ್ಳಿ. ಅಷ್ಟೇ ಎಣ್ಣೆಯನ್ನು ಉಪಯೋಗಿಸಿ. ಕೋಲ್ಡ್ ಪ್ರೆಸ್ಡ್ ಆಯಿಲ್ಗಳನ್ನೇ ಉಪಯೋಗಿಸಿ. ಬೇರೆ ಎಣ್ಣೆಗಳನ್ನು ಅಥವಾ ರಿಫೈನ್ಡ್ ಆಯಿಲನ್ನು ಆದಷ್ಟು ದೂರ ಇಡಿ, ಅದನ್ನು ಉಪಯೋಗಿಸಬೇಡಿ. ಒಂದು ಸಲ ಎಣ್ಣೆಯಲ್ಲಿ ಕರೆದ್ರೆ ಆ ಎಣ್ಣೆಯನ್ನು ಹೊರಗೆ ಚೆಲ್ಲಿ ಅದನ್ನು ಮತ್ತೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಇದರ ಜೊತೆಗೆ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ನ ಪ್ರಮಾಣವನ್ನು ಕಡಿಮೆ ಇಟ್ಕೊಂಡು ಫೈಬರ್ನ ಅಂಶ, ಪ್ರೋಟೀನ್ನ ಅಂಶವನ್ನು ಆಹಾರದಲ್ಲಿ ಸೇರಿಸ್ಕೊಳ್ಳಿ. ಅಂದರೆ ತರಕಾರಿಗಳು, ಹಸಿರು ತರಕಾರಿಗಳು ನಿಮ್ಮ ಆಹಾರದಲ್ಲಿ ಜಾಸ್ತಿ ಇರಲಿ. ಒಂದು ಬಗೆಯ ಪಲ್ಯಕ್ಕಿಂತ 2-3 ರೀತಿಯಲ್ಲಿ ತರಕಾರಿಯನ್ನು ಉಪಯೋಗಿಸಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದರ ಜೊತೆಗೆ ಪ್ರೋಟೀನ್ಗೆ ಯಾವುದಾದ್ರೂ ಒಂದು ಸೋರ್ಸಲ್ಲಿ ಪ್ರೋಟೀನನ್ನು ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳಿ.
ಅದರ ಜೊತೆಗೆ ಕಾರ್ಬೋಹೈಡ್ರೇಟ್ಸನ್ನು ಸ್ವಲ್ಪ ಪ್ರಮಾಣದಲ್ಲಿ ಹೊಟ್ಟೆ ತುಂಬೋದಕ್ಕೆ ಮಾತ್ರ ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ಇದರ ಜೊತೆಗೆ ಎಕ್ಸಸೈಸಸನ್ನು ನಿಮ್ಮ ದೈನಂದಿನ ಭಾಗವಾಗಿಸ್ಕೊಳ್ಳಿ. ಕನಿಷ್ಠ ಪಕ್ಷ ದಿನಕ್ಕೆ 20 ನಿಮಿಷ ನಾನು ಎಕ್ಸಸೈಸ್ ಮಾಡ್ತೀನಿ ಅನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ನೀರನ್ನು ಚೆನ್ನಾಗಿ ಕುಡೀರಿ. ನಾವು ಎಷ್ಟು ನೀರು ಕುಡಿತೀವಿ ನಮ್ಮ ದೇಹಕ್ಕೆ ಕನಿಷ್ಠ ಪಕ್ಷ ಒಬ್ಬ ವ್ಯಕ್ತಿ 50 kg ತೂಗ್ತಾ ಇದ್ದರೆ 50 kg ಇಂಟು 4 ಎಷ್ಟು ಬರುತ್ತೆ? 2 ಲೀಟರ್. ಈ 2 ಲೀಟರ್ ನೀರು 50 kg ವ್ಯಕ್ತಿಗೆ ಬೇಕಾಗುವಂಥದ್ದು ಅನ್ನುವಂಥ ಒಂದು ಸಿಂಪಲ್ ಲೆಕ್ಕಾಚಾರ ಇಟ್ಕೊಂಡು ನಿಮ್ಮ ದೇಹದ ತೂಕಕ್ಕೆ 4 ಪಟ್ಟು ಆಗುವಷ್ಟು ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದು ನಿಮ್ಮ ಹೈಡ್ರೇಷನನ್ನು ಕಾಪಾಡುತ್ತೆ. ಇನ್ನು ಇದರ ಜೊತೆಗೆ ಚೆನ್ನಾಗಿ ನಿದ್ದೆ ಮಾಡಿ. ಯಾವುದೇ ಥರದ ಸ್ಟ್ರೆಸ್ ಆಗಲೇ ನಮ್ಮ ಆಹಾರದಿಂದ ಮತ್ತು ನಮ್ಮ ಚಟುವಟಿಕೆಯಿಂದ ನಮ್ಮ ದೇಹದಲ್ಲಿ ಸ್ಟ್ರೆಸ್ನ ಪ್ರಮಾಣ ಏರಿಕೆ ಆಗಿರುತ್ತೆ. ಇನ್ನು ನಿದ್ದೆನೂ ಕಡಿಮೆ ಮಾಡಿಕೊಂಡ್ರೆ ಆ ಸ್ಟ್ರೆಸ್ ಶೂಟಪ್ ಆದರೆ ಹಾರ್ಟ್ ಹೆಲ್ತ್ಗೆ ಭಾಳ ತೊಂದರೆ ಮಾಡುತ್ತೆ. ಹಾಗಾಗಿ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ನಿದ್ದೆ ಅವಶ್ಯಕತೆ ಇದೆ. ಒಳ್ಳೆಯ ನಿದ್ದೆ ಮಾಡಿ. ಇನ್ನು ಇದರ ಜೊತೆಗೆ ನಡಿಗೆಯನ್ನು ನಿಮ್ಮ ದೈನಂದಿನ ಭಾಗವಾಗಿಸ್ಕೊಳ್ಳಿ. ವಾಕಿಂಗ್ ನಿಮ್ಮ ಫ್ಯಾಟನ್ನು ಕರಗಿಸ್ಲಿಕ್ಕೆ ಬಹಳ ಒಳ್ಳೆಯ ಎಕ್ಸಸೈಸ್ ಅಂತ ಹೇಳ್ಬೋದು. ಇದನ್ನು ದೈನಂದಿನ ಭಾಗವಾಗಿಸ್ಕೊಳ್ಳಿ. ಇದು ಹಾರ್ಟ್ ಹೆಲ್ತ್ಗೆ ಕೂಡ ಒಳ್ಳೆಯದು. ಇದಿಷ್ಟನ್ನು ನಿಮ್ಮ ಚಟುವಟಿಕೆಯನ್ನು ಮಾಡಿಫೈ ಮಾಡಿಕೊಂಡ್ರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮತ್ತು ಎಲ್ಲ ಪ್ಯಾಕ್ಡ್ ಫುಡ್ಡನ್ನು ದೂರ ಇಟ್ಟು ಕರಿದ ತಿಂಡಿಯನ್ನು ದೂರ ಇಟ್ಟು ದಿನ ಸ್ವೀಟ್ ತಿನ್ನೋದು, ಯಾವುದೋ ಒಂದು ರೂಪದಲ್ಲಿ ಸ್ವೀಟ್ ತಿನ್ನುವ ಅಭ್ಯಾಸ ಇದ್ದರೆ ಅದನ್ನು ಕಡಿಮೆ ಮಾಡಿಕೊಂಡು ಸ್ವೀಟನ್ನು ನಾನು ಖಾಲಿ ಹಬ್ಬ ಹರಿದಿನಗಳಲ್ಲಿ ತಿಂತೀನಿ ಅನ್ನುವಂಥ ಒಂದು ಚೌಕಟ್ಟನ್ನು ಹಾಕ್ಕೊಂಡು ಬದುಕಿದ್ರೆ ಖಂಡಿತವಾಗ್ಲೂ ಹಾರ್ಟ್ ಹೆಲ್ತ್ಗೂ ತೊಂದರೆ ಆಗೋದಿಲ್ಲ, ಡಯಾಬಿಟಿಸು ಬರೋದಿಲ್ಲ, ಹೈ ಕೊಲೆಸ್ಟ್ರಾಲು ಆಗೋದಿಲ್ಲ, ಹೈ BP ಆಗೋದಿಲ್ಲ, ಆರೋಗ್ಯ ಚೆನ್ನಾಗಿರ್ತೀರಿ. ನಿಮ್ಮ ಮಕ್ಕಳಿಗೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡು ಅವರ ಜೀವನವನ್ನು ಸಸೂತ್ರ ಮಾಡ್ತೀರಿ. ಹಾಗೆ ನಿಮ್ಮ ಮಕ್ಕಳ ಆರೋಗ್ಯವನ್ನು ನಿಮ್ಮ ಶಿಸ್ತಿನಿಂದ ಕಾಪಾಡಿ ಅವರ ಜೀವನವನ್ನು ಚೆನ್ನಾಗಿರೋದಕ್ಕೆ ಸಹಾಯ ಮಾಡ್ತೀರಿ. ಈಗ ಅರ್ಥ ಆಗಿರುತ್ತೆ ಅಂದ್ಕೊತೀನಿ ಯಾಕೆ ನಮ್ಮ ಸರ್ಕಾರ ಕರಿದ ತಿಂಡಿಗಳನ್ನು ಮತ್ತು ಸ್ವೀಟ್ಗಳನ್ನು ಟೊಬ್ಯಾಕೋಗೆ ಹೋಲಿಸಿದೆ ಅಂತ. ಈ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಾವು ಸ್ವೀಟನ್ನು ಮತ್ತು ಹೆಚ್ಚು ಬಳಕೆ ಮಾಡುವ ಸ್ವೀಟನ್ನು ದೂರ ಇಡೋಣ. ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋಣ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಲ್ಲೂ ಶೇರ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಷ್ಟು ನನಗೆ ಒಳ್ಳೆಯ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಇನ್ನು ಮುಂದೆ ಒಳ್ಳೆಯ ಕಂಟೆಂಟ್ಗಳ ಜೊತೆ ನಿಮ್ಮ ಮುಂದೆ ಬರೋದಕ್ಕೂ ಕೂಡ ಸಹಾಯ ಆಗುತ್ತೆ. ಇವತ್ತಿಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.